ಮತ್ತು ದಂತ ಚಿಕಿತ್ಸಾಲಯ ಕಟ್ಟಡದ ಉದ್ಘಾಟನೆ ನಡೆಸ್ತಾ ಇದೆ. ಎಲ್ಲ ಗಣ್ಯರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು 1997ರಲ್ಲಿ ಪ್ರಾರಂಭಗೊಂಡು ನಿಟ್ಟೆಯ ಎಬಿಸಿಟಿ ಡೆಂಟಲ್ ಕಾಲೇಜ್ ಜಗಳಗಟ್ಟೆಯವರು ಇದನ್ನ ಪ್ರಾರಂಭಿಸಿ ಪವಿತ್ರ ಕ್ಷೇತ್ರ ಮಾರಾಟ ಚಿಕಿತ್ಸಾಲಯಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಕೂಡ ಇದೀಗ ನೆರವೇರಿಸ್ತಾ ಇದ್ದಾರೆ. ಶ್ರೀ ಅಣ್ಣ ವಿನಯ ಹೆಗ್ಡೆ ಚಾನ್ಸಲರ್ ನಿಟ್ಟೆ ವಿಶ್ವವಿದ್ಯಾಲಯ ಹಾಗೆ ಅಧ್ಯಕ್ಷರು ನಿಟ್ಟೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಶ್ರೀ ಗುರುರಾಜ್ ಶೆಟ್ಟಿ ಗಟ್ಟಿಯೊಡೆ ಮದರಮ್ಮ ಶಾಂತರಾಮ ಶೆಟ್ಟಿ ಚಾನ್ಸಲರ್ ನಿಟ್ಟೆ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ನಿಟ್ಟೆ ವಿಶ್ವವಿದ್ಯಾಲಯ ಅಡ್ರಿ ಡಿ ಕ್ರೂಸ್ ಮುಖ್ಯಸ್ಥರು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಇಂಡಸ್ಟ್ರಿ ಇದ್ದರು. ಗ್ರಾಮ ಪಂಚಾಯತ್ ಚಿತ್ತೂರು ಈ ಎಲ್ಲರೂ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಭಾಗವಹಿಸುವುದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಪ್ರಾಮುಖ್ಯವಾಗಿ ನನ್ನ ತಂದೆಯವರು ಈ ಪರಿಸರದಿಂದ ಮಂಗಳೂರಿಗೆ ಬಂದವರು. ಅವರು ವಕೀಲ ವೃತ್ತಿ, ಅವರು ಮೊದಲಾಗಿ ಅವರು ಹುಟ್ಟಿದ ಊರು ಕುಂದಾಪುರ ಜಿಲ್ಲೆ ತಾಲೂಕಿನಲ್ಲಿ. ನಂತರ ಪ್ರಾಮುಖ್ಯವಾಗಿ ಶ್ರೀಧರ್ ಶೆಟ್ಟಿ ಅವರ ಕುಟುಂಬದ ಒಂದು ಕಾಣಿಕೆ ಅಂತ ನಾನು ಭಾವಿಸ್ತೇನೆ. ಅವರು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದ ಸಮಯದಲ್ಲಿ ಸುಮಾರು 23 ಆಸ್ಪತ್ರೆಗಳನ್ನು, ಅದರಲ್ಲಿ ಈ ಆಸ್ಪತ್ರೆ ಕೂಡ ಬಂದಿದ್ದರಿಂದ ಆ ದಿವಸಗಳಲ್ಲಿ ಇದು ದೇವಸ್ಥಾನದ ವಠಾರದಲ್ಲಿ ಇತ್ತು. ನಂತರ ದೇವಸ್ಥಾನದವರು ಸದಾಶಿವ ಶೆಟ್ಟಿಯವರ ಒಂದು ದೊಡ್ಡ ಮನಸ್ಸಿನಿಂದ ಇಷ್ಟು ಚಂದದ ಒಂದು ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಮೇಲೆ 2 ಅಥವಾ 3 ಡೆಂಟಿಸ್ಟ್ಗಳ ಅವಶ್ಯಕತೆ ಇದೆ. ನಾನು ತಿಳಿದ ಹಾಗೆ ಸುಮಾರು 1,50,000 ಅಥವಾ 70,000 ರೋಗಿಗಳಿಗೆ ಕಳೆದ ಹೆಚ್ಚು ಕಮ್ಮಿ 26-27 ವರ್ಷಗಳಲ್ಲಿ ಧರ್ಮಾರ್ಥವಾಗಿ ಹಲ್ಲಿನ ಚಿಕಿತ್ಸೆ ಕೊಡ್ತಾ ಬಂದಿದ್ದಾರೆ. ನಾನು ಒಂದು ಮಾತು ಹೇಳ್ತೇನೆ, ಏನೆಂದರೆ ಯಾವ ಸೇವೆಯನ್ನು ನಾವು ಧರ್ಮಾರ್ಥವಾಗಿ ದೇವರ ಹೆಸರಿನಲ್ಲಿ ಕೊಟ್ಟಿದ್ದೇವೋ ಅದು ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ನಡೀತದೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ. ಅಲ್ಲಿ ನಾವು ಸ್ಥಾಪನೆ ಮಾಡಿದಂಥ 1997ರಲ್ಲಿ, ನನ್ನ ಅಭಿಪ್ರಾಯ 96-97ರಲ್ಲಿ 97ರಲ್ಲಿ ನಾವು ಸ್ಥಾಪನೆ ಮಾಡಿದ ಒಂದು ಈ ಚಿಕಿತ್ಸಾಲಯ, ದಂತ ಚಿಕಿತ್ಸಾಲಯ, ಇದನ್ನು ನಾವು ನಮ್ಮ ಕಾಲೇಜಿನಲ್ಲಿ ಆವಾಗ ತಾನೇ, ಅಂದರೆ ನಾವು ನಮ್ಮ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದು 1985ರಲ್ಲಿ. ಇದು ಪ್ರಥಮ ಪ್ರೊಫೆಷನಲ್ ಕಾಲೇಜು ನಿಟ್ಟೆ ವಿದ್ಯಾಸಂಸ್ಥೆಯಿಂದ. ನಾನು ಈಗ 28 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತ ಸಿಬ್ಬಂದಿ ವರ್ಗವನ್ನು ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಇದೇ ದೇವಸ್ಥಾನದ ವಠಾರದಲ್ಲಿ ನಾನು ಆಗಾಗ ಬರ್ತಾ ಇದ್ದೆ. ದೇವಸ್ಥಾನದ ವಠಾರದಲ್ಲಿ ಇರುವಂತ ನ್ಯೂನತೆಗಳು ಇದ್ದರೂ ಕೂಡ ಅದನ್ನೆಲ್ಲ ಮಿಕ್ಕಿ ಕೆಲಸ ಮಾಡಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರಲ್ಲ, ಅದು ದೊಡ್ಡ ಸಂಗತಿ. ಇನ್ನು ಕೂಡ ಇದು ಮುಂದಕ್ಕೆ ಕೂಡ ನಡೆಯಬೇಕು. ನಮ್ಮ ಅಧ್ಯಕ್ಷರ ಆಶೀರ್ವಾದದಿಂದ ಇನ್ನು ಮುಂದಕ್ಕೆ ಕೂಡ ಚೆನ್ನಾಗಿ ನಡೆಯಬೇಕು. ಆದರೆ ಯಾವುದೇ ವಿಷಯಗಳು ನಡೆಯಬೇಕಾದ್ರೆ ಸಸ್ಟೈನೇಬಲ್ ಅಂತ ಹೇಳ್ತಾ ಇದ್ದೆ, ಅದು ಹೇಗೆ ನಡೆಸಿಕೊಂಡು ಹೋಗುವಂಥದ್ದು. ಯಾಕಂದರೆ ನಮ್ಮ ಸಂಸ್ಥೆಯಿಂದ ಆದಂಥ, ಈಗಾಗಲೇ ಶ್ರೀಧರ್ ಶೆಟ್ಟಿ ಹೇಳಿದ ಹಾಗೆ 23 ಆರೋಗ್ಯ ಕೇಂದ್ರಗಳನ್ನು, ಮೆಡಿಕಲ್ ಮತ್ತು ಡೆಂಟಲ್ ಸೇರಿ 3 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿತ್ತು, ಶೃಂಗೇರಿಯಲ್ಲಿತ್ತು. ನಾನು ಮೊದಲಿಗೆ ಆರಂಭಿಸಿದ್ದು ದೇವಸ್ಥಾನ ಅಂತ ಹೇಳಿದರೆ ಶೃಂಗೇರಿ, ಸುಬ್ರಹ್ಮಣ್ಯ ಮತ್ತು ಮಾರನಕಟ್ಟೆ, ಈ 3 ದೇವಸ್ಥಾನಗಳ ವಠಾರದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ. ವರ್ಷದ ಮೊದಲು
ಉಪ್ಪು ಮತ್ತು ಮೊಸೆ ಹಾಕೊಂಡು ಹಲ್ಲು ತಿಕ್ತಾ ಇತ್ತು. ಅಷ್ಟೊತ್ತಿಗೆ ಈ ಕಾಲ್ಗೇಟು ಯಾವ ಪೇಸ್ಟು ಬರಲಿಲ್ಲ, ತಪ್ಪಿದ್ರೆ ಮಾವಿನಲ್ಲೇ. ಆದ್ರೆ ಈ ಕಾಲ್ಗೇಟ್ ಯಾವತ್ತು ಬಂತು ಆವಾಗಲೇ ಶಿವರಾಮ್ ಶೆಟ್ಟರ್ ಲೆಕ್ಕ ಹಾಕಿದ್ರು, ಇವ್ರು ಕಾಲ್ಗೇಟ್ ತಗೊಂಡು ಹಲ್ಲು ತಿಕ್ಕಂತ್ರ ಆದ್ರೆ ಡಾಕ್ಟರ್ ದುಡ್ಡು ಹಾಕೋಕೆ ಇವ್ರ ಹತ್ರ ಇರುವುದಿಲ್ಲ, ಅವ್ರಿಗೆ ಮತ್ತೆ ಗೊತ್ತಿಲ್ಲ. ಅವರು ಮತ್ತು ಶ್ರೀಧರ್ ಶೆಟ್ಟರ್ ಸೇರಿ ಈ ಒಂದು ಆಸ್ಪತ್ರೆಯನ್ನ ಆವಾಗಲೇ ಉದ್ಘಾಟನೆ ಮಾಡಿದ್ರು. ಅದರಿಂದ ಎಷ್ಟೋ ಜನಿಗೆ ಅನುಕೂಲ ಆಯಿತು. ಅದರಲ್ಲೂ ನಮ್ಮ ಮಾಣಕಟ್ಟೆ ಮೊದಲು ಬ್ರಹ್ಮಲಿಂಗನ ಅನುಗ್ರಹದಿಂದ ಊರಿನವರಿಗೆ ಒಂದು ಒಳ್ಳೆಯ ಸಹಕಾರ ಆಯಿತು. ಹಾಗೆ ಈಗ ನಮ್ಮ ಭಂಡಾರ ಹೇಳಿದಂಗೆ ನಿಜವಾಗಿ ಇಲ್ಲೊಂದು ಲ್ಯಾಬ್ ಬೇಕು. ಯಾಕಂದ್ರೆ ಇವತ್ತು BP ಮತ್ತೆ ಶುಗರ್ ಪೇಷಂಟ್ಗಳು ಜಾಸ್ತಿ. ಅದನ್ನೊಂದು BP ಒಂದು ಚೆಕ್ ಮಾಡೋಕೆ, ಶುಗರ್ ಚೆಕ್ ಮಾಡೋಕೆ, ಹಾಗೆ ಮೂತ್ರ ಒಂದು ನಾವು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ನಮಗೊಂದು ಒಳ್ಳೆ ಲ್ಯಾಬ್ ಇದ್ರೆ ನಿಜವಾಗಿ ಅದು ಭಾರಿ ಒಳ್ಳೆಯದು. ಅಂತ ಮನತಂತ್ರದಲ್ಲಿ ಕೆಲವರೆಲ್ಲ ದೊಡ್ಡವರು ಇದ್ದಾರೆ, ನಾವು ಕೈ ಜೋಡಿಸ್ತೇವೆ ಬೇಕಾದ್ರೆ, ಅದರೊಟ್ಟಿಗೆ ಒಂದು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮಗೆಲ್ಲ ಗೊತ್ತಿದೆ, ಕಾಲ್ಗೇಟ್ ಬಂದಾಗ ನಾವು ಉಪ್ಪು ಮತ್ತೆ ಮಸಿ ಹಾಕಿ ತಿಕ್ಕುವಾಗ ಅವರು ನಮ್ಮನ್ನ ನೆಗೆಯಾಡ್ತಿದ್ರು. ಇವರು ಉಪ್ಪು ಮತ್ತು ಮಸಿ ಹಾಕಿ ತಿಕ್ತಿದ್ದಾರೆ, ಕಾಲ್ಗೇಟ್ ಉಪಯೋಗಿಸುವುದಿಲ್ಲ ಅಂತ. ಅದೇ ಇವತ್ತು ಉಲ್ಟಾಗಿ ನಿಮ್ಮ ಕಾಲ್ಗೇಟ್ ಅಲ್ಲಿ ಉಪ್ಪಿದೆಯಾ ಕೇಳುವ ಪರಿಸ್ಥಿತಿ ಈಗ ಬಂದಿದೆ. ನೀವು ನೋಡಿ, ಯಾಕಂತ ಹೇಳಿದ್ರೆ ಆವಾಗ ಹಲ್ಲು ಗಟ್ಟಿ ಇತ್ತು. ಈಗ ಈ ಪೇಸ್ಟು ಮತ್ತೆ ಬ್ಯಾಡದಿದ್ದು ಐಸ್ ಕ್ರೀಮು ಮತ್ತೆ ಚಾಕ್ಲೇಟ್ ತಿಂದು ಎಲ್ಲರ ಹಲ್ಲು ಇವತ್ತು ಹೊಟ್ಟೆ ಇಲ್ದಿದ್ದ ಹಲ್ಲು ಯಾರದ್ದೂ ಇಲ್ಲ, ಸಣ್ಣ ಮಕ್ಕಳಿಂದ ಮುದುಕರವರೆಗೆ. ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಆಗಿದ್ದು ಎಲ್ಲರ ಸಹಕಾರದಿಂದ. ಯಾಕಂದ್ರೆ ಇದು ನನಗೆ ನಮ್ಮ ನೈಲಾಡಿ ಶಿವರಾಮ್ ಶೆಟ್ಟರ್ ಒಟ್ಟಿಗೆ ಉಳಿದ ಎಲ್ಲ ಡಾಕ್ಟ್ರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ನಮ್ಮೂರು ಉದ್ಧಾರ ಆಗಲಿ, ನಾವು ನಮ್ಮೂರು ಉದ್ಧಾರ ಆದ್ರೆ ನಾವೆಲ್ಲರೂ ಉದ್ಧಾರ ಆದಾಗೆ. ಯಾಕಂತೇಳಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರಲ್ಲ, ಮಾಡುವಲ್ಲಿ ನಾವು ಸಹಕಾರ ಕೊಡುವುದೇ ನಮ್ಮ ಒಳ್ಳೆ ಅದೃಷ್ಟ ಅಂತ ನಾವು ಹೇಳ್ತೇನೆ. ನನ್ನ ಕರೆದೇವರು ಮಾತಾಡ್ತಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ, ನನ್ನ ಕ್ಲಾಸ್ಮೇಟ್ ಆದ ರಘುರಾಮ್ ಶೆಟ್ಟರ್ ಅವರಿಗೂ, ದೇವಸ್ಥಾನದ ಎಲ್ಲರಿಗೂ, ಮಂಡ್ಯ ಶೆಟ್ಟರ್ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗಳಿಕ ನಾನು ಎಣಿಸೋದು ಯಾಕೆ ಮೂಕಾಂಬಿಕೆ ಮತ್ತು ಬ್ರಹ್ಮಲಿಂಗೇಶ್ವರ ಇಲ್ಲಿ ಬಂದು ಕೂತರಂತೇಳಿ ಎಣಿಸೋದು. ನಿಮ್ಗೆ ದೂರ ಇರ್ಕಂತೇಳಿ ಹೇಳಿ ಇಲ್ಲಿ ಕೂತದವ್ರು ಮತ್ತು ನಮ್ಮ ಹತ್ರನೇ ಇರ್ಕಂತೇಳಿ ಹೇಳಿ ನಾನು ಅಂದ್ಕೊಂಡು, ಸೊ ಅದಕ್ಕೋಸ್ಕರ ಬರ್ತಾರೆ ಅಂತೇಳಿ ಹೇಳಿ. ಬೈಂದೂರು ಬಗ್ಗೆ ಎಲ್ಲರಿಗೂ ಪ್ರೀತಿ, ಗೌರವ, ಒಂದು ಅಭಿಮಾನ ಇದೆ. ಆದ್ರೆ ಏನಾದರೂ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಮಗೆ ಇದೊಂದು ದೊಡ್ಡ ವಿಷಯ. ಇದು ನಮಗೆ ಈ ಮಾಣಕಟ್ಟೆ ಚಿತ್ತೂರು ಭಾಗದಲ್ಲಿ ಇಂಥ ಒಂದು ಆಸ್ಪತ್ರೆ, ಅದು ನಿಟ್ಟೆಯವರ ನಡೆಸುವಂಥ ವ್ಯವಸ್ಥೆಗೆ ಬಂತು ಅಂತ ಹೇಳೋದು ನಮ್ಮೆಲ್ಲರ ಪುಣ್ಯ ಅಂತ ಅಂದ್ಕೊಳ್ತೇನೆ. ಒಂದು ವಿದ್ಯಾಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆನ ಯಾವ ಮಾಡೆಲಲ್ಲಿ ತೋರಿಸ್ಬೇಕಂತೇಳಿ ಹೇಳಿ ನನ್ನಂಥ ಸಾವಿರಾರು ಜನಕ್ಕೆ ಪ್ರೇರಣೆ ಕೊಟ್ಟ ವಿನಯ್ ಹೆಗಡೆ ಅವರ ಸಂಸ್ಥೆ ಅದು. ಆ ಸಂಸ್ಥೆ ಇಲ್ಲಿ ಒಂದು ಮಾಡ್ತಾ ಇದೆ ಅನ್ನೋದು ನಮಗೆಲ್ರಿಗೂ ಖುಷಿಯಾದಂಥ ಒಂದು ವಿಷಯ. ಮೆಡಿಕಲ್ ವ್ಯವಸ್ಥೆಯಲ್ಲಿ ಇವತ್ತಿನ ಕೊರತೆ, ಭಂಡಾರವ್ರ ಹತ್ರ ಮಾತಾಡ್ತಾ ಲೆಕ್ಕಾಚಾರ ತೆಗೆದಾಗ ಒಂದು ನಮಸ್ಕಾರ.